ಆ ಟೀಚರ್, ಆ ಗುರುಗಳ ಇರುವಿಕೆಯಲ್ಲಿ ವಿದ್ಯಾರ್ಥಿ ಏನೋ ಒಂದು ಒಳ್ಳೆಯ ವಿಷಯವನ್ನು ತನ್ನ ಜೀವನದಲ್ಲಿ ತಿಳ್ಕೊಂಡು ಜೀವನ ಅಳವಡಿಸಿದ್ರೆ ನಿಜವಾದ ಗುರುಗಳವರು. ಮಾತಾಡಬೇಕಾಗಿಲ್ಲ, ನಿಮ್ಮ ಇಲ್ಲಿ ಕೂತ್ಕೊಂಡ್ರೆ ಸಾಕು. ಈಗ ನಾನು ಒಂದು ಡ್ರೆಸ್ ಮಾಡಿ ಕೂತಿದ್ದೇನಂತ, ಕೋಟ್ ಹಾಕೊಂಡು ಕೂತ್ಕೊಂಡೆ, ನೀಟ್ನೆಸ್ ಇದೆ, ನಿಮ್ಗೆ ಅನುಭವ ಚೆನ್ನಾಗಿ ಕಾಣ್ತಾರೆ, ನೀಟ್ನೆಸ್ ಇದೆ. ನಾನು ಕೂಡ ಅದೇ ಥರ ನೀಟ್ನೆಸ್ಸನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಕೊಬೇಕಂತೇಳಿ ನೀವು ಮನಸ್ಸಲ್ಲಿ ಅಂದ್ಕೊಂಡು ನೀವು ಮಾಡಿದರೆ ಆಗ ನಾನು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗುರುಗಳು. ಅರ್ಥ ಆಯ್ತಾ ನಿಮಗೆ? ನಾನು ಯಾಕೆ ಹೇಳ್ತೇನೆ, ಗುರುಗಳನ್ನು ಒಂದು ವ್ಯಾಖ್ಯಾನ ಅದನ್ನು ಎಕ್ಸ್ಪಾಂಡ್ ಮಾಡ್ತಾ ಇದ್ದಾನೆ. ಈಗ ಒಂದು ಗಿಡ ಇದೆ, ಈಗ ಮರ ಇದೆ, ಅಥವಾ ಅಲ್ಲಿ ನೋಡಿ ಹುಲ್ಲು ಚೆನ್ನಾಗಿ ಲಾನ್ ಇದೆ ನೋಡಿ, ಅದನ್ನು ನೋಡ್ತಾ ಇದ್ದೀರಿ ನೀವು, ಎಷ್ಟು ಚೆಂದ ಇದೆಯಲ್ಲ ಅಂತ ಅನಿಸಿದೆ ನಿಮಗೆ. ಸೊ ನಾನು ಕೂಡ ಇದಕ್ಕೊಂದು ಏನಾದ್ರು ಕ್ರಿಯೇಟಿವಿಟಿ ಮಾಡಬೇಕು, ಏನೋ ಒಂದು ಬೆಳೆಸಬೇಕು ಅಂಥೇಳಿ ಬೆಳೆಸ್ತೀರಿ. ಅದಕ್ಕೆ ನೀರು ಹಾಕ್ತೀರಿ, ಗಿಡ ದೊಡ್ಡದಾಗುತ್ತೆ, ಕಾಯಿ ಕೊಡುತ್ತೆ, ಹಣ್ಣು ಕೊಡುತ್ತೆ ಅಲ್ವಾ? ಆ ಹಣ್ಣನ್ನು ತಿಂತೀರಿ. ನಿಮಗೂ ಅನ್ನಿಸ್ತದೆ, ಓ ನಾನು ಕೂಡ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತೇಳಿ. ಆ ಪ್ರೇರಣೆ ಯಾರು? ಆ ಗಿಡ. ನೀವು ಬೀಜ ಹಾಕಿ, ನೀರು ಹಾಕಿ, ಬೆಳೆಸಿ, ಹಣ್ಣು ಕೊಟ್ಟು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತದಲ್ಲ ಆ ಮರ, ಅದನ್ನು ನೀವು ನೋಡ್ಕೊಂಡು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ಮರ ನಿಮಗೆ ಗುರುಗಳು. ಹಾಗೆ ತಿಳ್ಕೊಂಡ ಪ್ರಪಂಚದ ಭೂಪಟವನ್ನು ಜೋಡಿಸ್ಬೇಕಾದ್ರೆ ತುಂಬ ಸಮಯ ಬೇಕಾಗುತ್ತೆ. ಅಷ್ಟೊತ್ತಿಗೆ ನಾನು ಆರಾಮವಾಗಿ ರೆಸ್ಟ್ ತಗೊಳ್ಬೋದಂತ ತಂದೆ ತಿಳ್ಕೊಂಡು ಆ ಭೂಪಟವನ್ನು ಚೂರು ಮಾಡಿ ಮಗನ ಕೈ ಕೊಡ್ತಾನೆ. ಹೋಗಿ ರೆಸ್ಟ್ ತಗೊಳ್ತಾನೆ ತಂದೆ. ಒಂದು 10-15 ನಿಮಿಷದಲ್ಲಿ ಮಗ ಬರ್ತಾನೆ, ಅಪ್ಪ ಭೂಪಟವನ್ನು ಜೋಡಿಸಿ ಆಯಿತು ಅಂತ ಹೇಳ್ತಾನೆ. ಅಪ್ಪನಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಹೇಗೆ ಜೋಡಿಸಿದೀಯ ಅಂತ ಕೇಳ್ತಾನೆ. ಪ್ರಪಂಚದ ಭೂಪಟನ ಜೋಡಿಸಿದ್ರೆ ಗೊತ್ತಲ್ಲ, ಏಷ್ಯಾ ಖಂಡ, ಯುರೋಪು, ರಷ್ಯಾ ಎಲ್ಲೆಲ್ಲೂ ಇರ್ತದೆ, ಅದನ್ನು ಜೋಡಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಹೇಗೆ ಜೋಡಿಸಿದೆ ಅಂತ ಕೇಳ್ದ. ಅದಕ್ಕೆ ಮಗ ಹೇಳ್ದ, ನನಗೆ ಒಂದು ಕಡೆ ಕಾಲು ಸಿಕ್ಕಿತ್ತು, ಒಂದು ಕಡೆ ಕೈ ಸಿಕ್ಕಿತ್ತು, ಒಂದು ಕಡೆ ತಲೆ ಸಿಕ್ಕಿತ್ತು, ಮೂಗು ಸಿಕ್ಕಿತ್ತು, ಬಾಯಿ ಸಿಕ್ಕಿತ್ತು, ಅದನ್ನು ಜೋಡಿಸಿದೆ ನಾನು. ಜೋಡಿಸಿದ ನಂತರ ಅದನ್ನು ಉಲ್ಟಾ ಮಾಡಿದೆ, ಆವಾಗ ಪ್ರಪಂಚದ ಭೂಪಟ ಇನ್ನೊಂದು ಸೈಡಲ್ಲಿತ್ತು, ಜೋಡಿಸಿದೆನಂತ. ಅಂದರೆ ವ್ಯಕ್ತಿಗತವಾಗಿ ನಾವು ಸರಿಯಾದರೆ ಸಮಾಜ, ಪ್ರಪಂಚ ಆಟೋಮೆಟಿಕ್ಕಾಗಿ ಸರಿಯಾಗುತ್ತೆ. ಇದು ನಮ್ಮ ಭಾವನೆ ಬೇಕು. ನಾವು ಪ್ರತಿದಿನ ಏನು ಮಾಡ್ತೇವೆ, ನಮ್ಮ ಮುನ್ಸಿಪಾಲ್ಟಿ ಸರಿಯಿಲ್ಲ, ಕ್ಲೀನ್ ಮಾಡಲಿಕ್ಕೆ ಬರಲಿಲ್ಲ, ನಮ್ಮ ಸ್ಕೂಲ್ ಸರಿಯಿಲ್ಲ, ಟೀಚರ್ಸ್ ಸರಿಯಿಲ್ಲ, ಎಲ್ಲ ನಾವು ದೂರ್ತೇವೆ. ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಲ್ಲಿರುವಾಗ ಕೂಡ ನಿಮ್ಮ ಗುರುಗಳವರು, ನಿಮ್ಮ ಇರುವಾಗಲೂ ಒಂದು ವಿದ್ಯಾಕೇಂದ್ರ ಇದು, ನೀವು ಹೊರಗೆ ಹೋದರೆ ಕೂಡ ಇದು ವಿದ್ಯಾಕೇಂದ್ರ, ನಿಮ್ಮ ಗುರುಗಳು. ಇದನ್ನು ಸ್ಥಾಪನೆ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ, ತುಂಬ ಆಲೋಚನೆ ಮಾಡಿ ಮಕ್ಕಳಿಗೆ ವಿದ್ಯಾ ಅರ್ಜನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಬೆಳೆಸಿದ್ದಾರೆ. ನಿಮ್ಮ ಜೀವನದಲ್ಲಿ ಎಷ್ಟೋ ಜನ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ, ನಿಮಗೆ ಆಮಿಷ ಆಶೆಗಳನ್ನು ತೋರಿಸ್ತಾರೆ. ನನ್ನ ಜೊತೆಗೆ ಬಾ, ನನ್ನನ್ನು ಪ್ರೀತಿ ಮಾಡು, ಅದೇನೋ ಲವ್ ಅಂತ ಹೇಳ್ತಾರೆ, ಅದು ಮಾಡು, ಎಲ್ಲ ಕೇಳ್ತಾರಲ್ವಾ. ಆದರೆ ನಿಮ್ಮ ಜೀವನ ನಿಮ್ಮದು. ಒಂದು ಸಲ ನೀವು ತಪ್ಪು ಮಾಡಿದರೆ ಅದನ್ನು ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಒಂದು ಸಲ ಎಲ್ಲ ಒಬ್ರಿಗೆ ಕರ್ಕೊಂಡು ಮಗನಿಗೆ ಹೇಳಿದ್ರಂತೆ, ನೀನು ಯಾವಾಗ ತಪ್ಪು ಮಾಡ್ತೀಯ ಒಂದು ಮರಕ್ಕೆ ಮೊಳೆ ಹೊಡಿ ಅಂತ. ಮೊಳೆ ಗೊತ್ತಲ್ಲ, ನೈಲ್ಸ್, ಹೊಡಿ ಅಂತ ಹೇಳಿದ್ರಂತೆ. ತಂದೆ ಹೇಳಿದಂತೆ ಪ್ರತಿಯೊಂದು ಸಲ ಒಂದು ತಪ್ಪು ಮಾಡಿದಾಗ ಒಂದು ಮೊಳೆ ಹೊಡ್ಕೊಂಡು ಮರದಲ್ಲಿ ಫುಲ್ ಮೊಳೆ ಆಯ್ತಂತೆ. ಕೊನೆಗೆ ಬಂದು ಹೇಳಿದ, ನೀನು ಜಾಗ ಇಲ್ಲ, ಹೊಡೆದಾಯ್ತು, ನಾನೆಲ್ಲ ಮೊಳೆ ಹೊಡೆದಾಯ್ತು ಅಂತ. ತಂದೆ ಹೇಳಿದ್ರಂತೆ, ಒಂದೊಂದೇ ಮೊಳೆಯನ್ನು ತೆಗಿ ಅಂತ ಹೇಳಿದ್ರಂತೆ. ಒಂದೊಂದೇ ಮೊಳೆ, ನಿನ್ನ ಒಳ್ಳೆ ಕೆಲಸ ಮಾಡಿ ತಿಳ್ಕೊಂಡು ಬಾ ಅಂತ ಮಾಡಿದೆಲ್ಲ ಮೊಳೆಯನ್ನು ತೆಗ್ದ. ಆದರೆ ಅದರಲ್ಲಿ ಆದಂಥ ಹೋಲ್ ಅದು ಪರ್ಮನೆಂಟ್ ಅಲ್ವಾ. ಅದನ್ನು ಮೊಳೆ ತೆಗಿಬೋದು, ಅದಂತ ಅಲ್ಲಿ ಗುರುತು ಆ ಹೋಲ್ ಇದಲ್ಲ, ಅದು ತೆಗಿಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಜೀವನದಲ್ಲಿ ಹಾಗೆ ವಿದ್ಯಾರ್ಥಿಗಳೇ, 18 ವರ್ಷ 20 ವರ್ಷದವರೆಗೆ ನಮಗೆಲ್ಲವೂ ಕೂಡ ಕಲರ್ಫುಲ್ ಕಾಣ್ತದೆ. ಜೀವನದಲ್ಲಿ ಎಲ್ಲವೂ ಕೂಡ ಕಲರ್ಫುಲ್, ಎಲ್ಲವೂ ನೋಡೋಕೆ ಆಕರ್ಷಣೆ, ನಮ್ಗೆ ಅದು ಬೇಕು ಇದು ಬೇಕು ಅಲ್ವಾ. ಆದರೆ ನಾವು ಯಾಕೆ ಇರೋದು, ತಂದೆ ತಾಯಿಗಳು ನಿಮಗೆ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಲಿಕ್ಕೆ ಕಳಿಸಿದ್ದಾರೆ. ನಮ್ಮ ಒಂದೇ ಗುರಿ, ನಾನು ಏನು ಸಾಧನೆ ಮಾಡಬೇಕು ಜೀವನದಲ್ಲಿ, ಯಾವ ಗುರಿ ತಲುಪಬೇಕು ಅಂತ. ನಾವು ಕೂಡ ಇವತ್ತು ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಬೇಕಂದ್ರೆ ಎಷ್ಟೋ
ಕಷ್ಟ ಬಂದಿದ್ದೇವೆ ಅಲ್ವಾ? ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದವ. 7th ಸರ್ಕಾರಿ ಶಾಲೆಯಲ್ಲಿ ಓದಿ SSLC 8th 10th ಸೆಂಟ್ ಎಲಿಸ್ ಹೈಸ್ಕೂಲಲ್ಲಿ ಓದಿ, PUC ಸೆಂಟ್ ಎಲಿಸ್ ಕಾಲೇಜಲ್ಲಿ ಓದಿ, 5 years ಕೋರ್ಸ್ LLB SDM ಲಾ ಕಾಲೇಜ್ ಮಂಗಳೂರಲ್ಲಿ ಮಾಡಿ 99ನೇ ಇಸವಿಯಲ್ಲಿ ಸಿವಿಲ್ ಜಡ್ಜ್ ಎಕ್ಸಾಮ್ ಕೂತು ಪಾಸಾಗಿ ಸೀನಿಯರ್ ಸಿವಿಲ್ ಜಡ್ಜ್, ಡಿಸ್ಟ್ರಿಕ್ಟ್ ಜಡ್ಜ್, ಈಗ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದೆ. ಅನೇಕ ಹುದ್ದೆಗಳನ್ನು ನಾನು ಪಡ್ಕೊಂಡೆ. ಹೈಕೋರ್ಟಲ್ಲಿ ರಿಜಿಸ್ಟರ್ ಆಗಿ ಕೆಲಸ ಮಾಡಿದ 3 ವರ್ಷ. ಬೆಂಗಳೂರಲ್ಲಿ ಕರ್ನಾಟಕದಾದ್ಯಂತ ಜುಡಿಷಿಯರಿ ಇರುವಂಥ MP MLA ಗೊತ್ತಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇದರ ಒಂದು ಸ್ಪೆಷಲ್ ಕೋರ್ಟನ್ನು ನಾನು ನ್ಯಾಯಾಧೀಶರಾಗಿ 2 ವರ್ಷ ಕೆಲಸ ಮಾಡಿದ್ದೇನೆ. ನಮ್ಮ ಸಾಧನೆ ಮಾಡಿದ ತುಂಬ ಇದೆ, ಅದನ್ನು ಮಾಡಬೇಕು.